ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಾತನಾಡ್ತಾ ಇದ್ದೀವಿ, ಕದನ ವಿರಾಮ ಘೋಷಣೆ ಆಗಿದೆ ಯುದ್ಧದ ನಡುವೆ. ಹಾಗಾದ್ರೆ ಹೆಂಗಾಯಿತು? ಪಕ್ಕದ ಪಾಕಿಸ್ತಾನ. ಈ ಯುದ್ಧ ಶುರುವಾದ ಮೊದಲ ದಿನದಿಂದಲೂ ಕೂಡ ಪಾಕಿಸ್ತಾನ ಮಧ್ಯಸ್ಥಿಕೆ ವಹಿಸೋದಕ್ಕೆ ಹವಣಿಸ್ತಾ ಇತ್ತು. ಇಸ್ಲಾಮಾಬಾದ್ನಲ್ಲಿ ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ಇರಾನ್ ಮತ್ತು ಅಮೆರಿಕದ ಅಧಿಕಾರಿಗಳು, ಉನ್ನತ ಮಟ್ಟದ ನಾಯಕರುಗಳು ಭಾಗವಹಿಸ್ತಾರೆ. ಅಲ್ಲಿ ಚರ್ಚೆಗಳಾಗುತ್ತೆ ಅನ್ನುವಂಥ ಸುದ್ದಿಗಳು ಬಂದಿತ್ತು. ಮೊದಲು ಇರಾನ್ ಅದನ್ನು ತಿರಸ್ಕಾರ ಮಾಡಿದ್ದನ್ನು ಕೂಡ ನಾವು ಗಮನಿಸಿದ್ದೀವಿ. ಇರಾನ್ ಸ್ಪಷ್ಟವಾಗಿ ಹೇಳಿತ್ತು, ಪಾಕಿಸ್ತಾನ ಮಾತನಾಡ್ತಾ ಇದೆ, ನಾವು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ, ನಮಗೂ ಮತ್ತು ಅದಕ್ಕೂ ಸಂಬಂಧ ಇಲ್ಲ, ನಮ್ಮ ಯುದ್ಧ ಇದು ಮುಂದುವರಿಯುತ್ತೆ, ನಾವು ಪ್ರತೀಕಾರವನ್ನು ತೀರಿಸ್ಕೊಳ್ತೀವಿ ಅಂತ ಇರಾನ್ನ ಕೆಲ ನಾಯಕರುಗಳ ಹೇಳಿಕೆಯನ್ನು ಕೊಟ್ಟಿದ್ದರು. ಇವೆಲ್ಲವೂ ಬೆಳವಣಿಗೆಗಳಾದ ನಂತರ ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ಅಮೆರಿಕ ಮತ್ತು ಇರಾನ್ ನಡುವೆ ಇದೀಗ ಕದನ ವಿರಾಮ ಘೋಷಣೆ ಆಗಿದೆ. ಹೆಂಗೆ ಸಾಧ್ಯ ಆಯ್ತಿದು? ಇರಾನ್ ಜೊತೆಗೆ ಅತ್ಯುತ್ತಮವಾದ ಸಂಬಂಧವನ್ನು ಪಾಕಿಸ್ತಾನ ಹೊಂದಿದೆ. ಅಮೆರಿಕ ಜೊತೆಗೆ ಪಾಕಿಸ್ತಾನ ರಾಜತಾಂತ್ರಿಕವಾಗಿ ಸ್ನೇಹತ್ವದ ವಿಚಾರದಲ್ಲೂ ಕೂಡ ಅಮೆರಿಕದ ಜೊತೆಗೆ ಪಾಕಿಸ್ತಾನ ಅತ್ಯುತ್ತಮವಾದ ಸಂಬಂಧವನ್ನು ನಾವು ಹೊಂದಿದ್ದನ್ನು ಗಮನಿಸಿದ್ದೀವಿ. ಅದು ಭಾರತದ ಆಪರೇಷನ್ ಸಿಂಧೂರ್ ವಿಚಾರದಲ್ಲಿ ಡೊನಾಲ್ಡ್ ಟ್ರಂಪ್ ಕೊಟ್ಟಂತಹ ಹೇಳಿಕೆ, ಭಾರತ ಅದನ್ನು ತಿರಸ್ಕಾರ ಮಾಡಿದ್ದು, ಪಾಕಿಸ್ತಾನದ ನಾಯಕರುಗಳು ಟ್ರಂಪ್ ಅವರನ್ನು ಹೋಗಿ ಭೇಟಿ ಮಾಡಿದ್ದು ಎಲ್ಲವನ್ನೂ ಕೂಡ ನೋಡಿದ್ದೀವಿ. ಇವೆಲ್ಲದರ ನಡುವೆ ಪಾಕಿಸ್ತಾನಕ್ಕೆ ಹಾಗಾದರೆ ಯಾಕೆ ಒಪ್ಪಿಗೆ ಸೂಚಿಸಿದ್ವು? US ಮತ್ತು ಇರಾನ್ ಪಾಕಿಸ್ತಾನವನ್ನು ಯಾಕೆ ಒಪ್ಪಿಕೊಂಡ್ರು ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಕುತೂಹಲ. ಪಾಕ್ ಮಧ್ಯಸ್ಥಿಕೆಗೆ ಇರಾನ್ ಮತ್ತು US ಯಾಕೆ ಒಪ್ಪಿದ್ದು? ಇದು ಸದ್ಯಕ್ಕಿರುವಂತಹ ಕುತೂಹಲ. ದೇಶಗಳ ಸಂಪರ್ಕ ಹೊಂದಿದಂತಹ ದೇಶ ಇದು. ಇರಾನ್ ಜೊತೆಗೆ ಪಾಕಿಸ್ತಾನ 900 ಕಿಲೋಮೀಟರ್ ಗಡಿ ಪ್ರದೇಶವನ್ನು ಹೊಂದಿದೆ. ಪಾಕಿಸ್ತಾನದಲ್ಲಿ ಯಾವ ಶಿಯಾ ಸಮುದಾಯ ಇರಾನ್ನಲ್ಲಿ ಇದೆಯೋ ಅದೇ ಶಿಯಾ ಸಮುದಾಯ ಪಾಕಿಸ್ತಾನದಲ್ಲಿ ಶೇಕಡ 15ರಷ್ಟು ಜನ ಇದ್ದಾರೆ. ಹೀಗಾಗಿ ಧಾರ್ಮಿಕವಾಗಿ, ಭೌಗೋಳಿಕವಾಗಿ ಇರಾನ್ ಪಾಕಿಸ್ತಾನಕ್ಕೆ ಹತ್ತಿರ ಆಗಿತ್ತು. ಹೀಗಾಗಿ ಈ ಕಾರಣಕ್ಕಾಗಿ ಅವರು ಒಪ್ಪಿದ್ದಾರೆ. ಒಂದು. ಎರಡನೇ ಕಾರಣ, ಅಮೆರಿಕ ಜೊತೆಗೆ ದೀರ್ಘಕಾಲದ ಸೈನಿಕ ಮತ್ತು ರಾಜತಾಂತ್ರಿಕ ಸಂಬಂಧವನ್ನು ಪಾಕಿಸ್ತಾನ ಇಟ್ಟುಕೊಂಡಿದ್ದನ್ನು ನಾವು ನೋಡಿದ್ದೀವಿ. ಯಾವ್ಯಾವ ಸಮಯದಲ್ಲಿ ಪಾಕಿಸ್ತಾನಕ್ಕೆ ಅಮೆರಿಕ ಸಪೋರ್ಟ್ ಮಾಡಿದೆ, ಶಸ್ತ್ರಾಸ್ತ್ರಗಳಾಗಿರ್ಬೋದು, ಸಾಲ ಕೊಡುವಂಥ ವಿಚಾರದಾಗಿರ್ಬೋದು, ಆರ್ಥಿಕ ನೆರವನ್ನು ಕೊಟ್ಟು ಪಾಕಿಸ್ತಾನವನ್ನು ಪೋಷಣೆ ಮಾಡಿದ್ದು, ಅದನ್ನು ಬೆಳೆಸಿದ್ದು ಅಮೆರಿಕ ಈ ಹಿಂದೆ, ಎಲ್ಲದರ ಬಗ್ಗೆಯೂ ಕೂಡ ಗೊತ್ತಿದೆ. ಹೀಗಾಗಿ ಒಂದು ನಂಬಿಕಸ್ಥ ರಾಷ್ಟ್ರವಾಗಿ ಅವ್ರಿಗೂ ಕೂಡ ಬೇಕಾಗಿತ್ತು. ಈ ಕಾರಣಕ್ಕಾಗಿ ಪಾಕಿಸ್ತಾನವನ್ನು ಮಧ್ಯಸ್ಥಿಕೆ ವಹಿಸೋದಕ್ಕೆ ಅವರು ಒಪ್ಪಿಕೊಂಡ್ರು. ಎರಡನೆಯದ್ದು, ನೇರವಾಗಿ ಯುದ್ಧದಲ್ಲಿ ಪಾಕಿಸ್ತಾನ ಭಾಗಿಯಾಗಿರಲಿಲ್ಲ, ತಟಸ್ಥವಾಗಿ ಉಳಿದಿತ್ತು ಭಾರತದ ರೀತಿ. ಮತ್ತೊಂದು ಕಡೆ ನಿಷ್ಪಕ್ಷಪಾತ ಮಧ್ಯವರ್ತಿ ಎನ್ನುವಂತಹ ಭರವಸೆಯು ಕೂಡ ಅವರಿಗೆ ಸಿಕ್ಕಿತ್ತು. ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್ ಸೇರಿದಂತೆ ಪಾಕಿಸ್ತಾನದ ಸೇನಾ ನಾಯಕತ್ವ ಇಲ್ಲೇ ಇರೋದು ಪಾಯಿಂಟು. ಮುನೀರ್ ಜೂನ್ 2025ರಲ್ಲಿ ಡೊನಾಲ್ಡ್ ಟ್ರಂಪ್ ಭೇಟಿಯಾಗಿದ್ದರು. ಶ್ವೇತಭವನಕ್ಕೆ ಹೋಗಿ ಒಂದು ಅತ್ಯುತ್ತಮವಾದಂತಹ ಭೋಜನಕೂಟದಲ್ಲಿ ಅವರು ಭಾಗವಹಿಸಿದ್ದನ್ನು ನಾವು ನೋಡಿದ್ದೀವಿ. ಪಾಕಿಸ್ತಾನದ ಕೇವಲ 3 ಸಚಿವರಿಗೆ ಅಂತ ಒಂದು ಆತಿಥ್ಯ ಸಿಕ್ಕಿದೆ. ಆ 3 ಸಚಿವರಲ್ಲಿ ಮುನೀರ್ ಕೂಡ ಒಬ್ಬರು. ಈ ಕಾರಣಕ್ಕಾಗಿ ಅಮೆರಿಕ ಮತ್ತು ಪಾಕಿಸ್ತಾನದ ಸಂಬಂಧ ಗಟ್ಟಿಯಾಗ್ತಾ ಬಂದಿತ್ತು. ಯಾವಾಗ ಡೊನಾಲ್ಡ್ ಟ್ರಂಪ್ ನಾನೂ ಕೂಡ ನೊಬೆಲ್ ಪ್ರಶಸ್ತಿಗೆ ಅರ್ಹ ಅಂತ ಹೇಳಿಕೆ ಕೊಟ್ಟಿದ್ರಲ್ಲ, ಪಾಕಿಸ್ತಾನ ಟ್ರಂಪ್ ಅವರನ್ನು ಶಿಫಾರಸು ಮಾಡುತ್ತೆ ಅಂತ ಇದೇ ಮುನೀರ್ ಅವರು ಹೇಳಿಕೆ ಕೊಟ್ಟು ಅವರ ಪರವಾಗಿ ಬ್ಯಾಟ್ ಬೀಸಿದ್ದನ್ನು ನಾವು ನೋಡಿದ್ದೀವಿ. ಹೀಗಾಗಿ ಸಂಬಂಧ ಅವ್ರದ್ದು ಅತ್ಯುತ್ತಮವಾಗಿತ್ತು. ಮೂರನೇ ವಿಚಾರ, ನಿರಂತರವಾಗಿ ಬ್ಯಾಕ್ ಚಾನಲ್ ಮಾತುಕತೆಗಳಾಗ್ತಾ ಇತ್ತು. ಈಜಿಪ್ಟ್ ಮುಖಾಂತರ ಆಗಿರ್ಬೋದು, ಪಾಕಿಸ್ತಾನ, ಟರ್ಕಿ ಇವರೆಲ್ಲರೂ ಕೂಡ ನಿರಂತರವಾಗಿ ಮಾತುಕತೆಗಳನ್ನು ಸಹಜವಾಗಿ ನಡೆಸ್ತಾ ಇದ್ರು. ಅಮೆರಿಕ, ಇರಾನ್ ಮತ್ತು ಇತರೆ ನಾಯಕರೊಂದಿಗೆ ಅವರು ನಿರಂತರವಾಗಿ ಸಂಪರ್ಕದಲ್ಲಿದ್ದರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ. ಇದರ ಜೊತೆಗೆ ನಾವು ಗಮನಿಸಬೇಕಾದ ಸಂಗತಿ ಅಂತ ಹೇಳಿದ್ರೆ, ಭಾರತ ಮತ್ತು ಪಾಕಿಸ್ತಾನದ ನಡುವೆ 1965 ಮತ್ತು 1971ರಲ್ಲಿ ಏನು ಯುದ್ಧ ಆಯಿತು, ಈ ಸಮಯದಲ್ಲಿ ಇರಾನ್ ಪಾಕಿಸ್ತಾನಕ್ಕೆ ಸಹಾಯ ಮಾಡಿತ್ತು. ಆ ಸಹಾಯದ ಕೃತಜ್ಞವಾಗಿ ಇವತ್ತು ಕೂಡ ಪಾಕಿಸ್ತಾನ ಕೆಲಸ ಮಾಡ್ದಂಗೆ ಕಾಣಿಸ್ತಾ ಇದೆ. ಇನ್ನು ಎರಡನೆಯದಾಗಿ, ಇದೇ ವಿಚಾರದಲ್ಲಿ ಪಾಕಿಸ್ತಾನದ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾಕೆ ಹಾಗಾದರೆ ರಾಜತಾಂತ್ರಿಕ ಪ್ರಯತ್ನ ಹೆಂಗಿತ್ತು, ಯಾವೆಲ್ಲ ಪ್ರಯತ್ನಗಳನ್ನು ಇವರು ಮಾಡಿದರು, ಪ್ರಮುಖವಾಗಿ ನೋಡ್ತಾ ಹೋಗೋದಾದರೆ ಬ್ಯಾಕ್ ಚಾನಲ್ ಬ್ರಿಡ್ಜ್ ಆಗಿ ಪಾಕಿಸ್ತಾನವನ್ನು ಇಲ್ಲಿ ಕೆಲಸ ಮಾಡಿದೆ. ಅಮೆರಿಕ ಮತ್ತು ಇರಾನ್ ನಡುವೆ ನೇರ ಸಂಪರ್ಕ ಇದೆ, ಅಂದರೆ ನೇರ ಸಂಪರ್ಕ ಕಡಿಮೆ ಇರೋದು. ಈ ಕಾರಣಕ್ಕಾಗಿ ಹಿಂಬದಿ ಮಾತುಕತೆಯ ಮುಖಾಂತರ ಈ ಸಂಪರ್ಕ ಸೇತುವೆಯಾಗಿ ಇದು ಕೆಲಸವನ್ನು ಮಾಡಿದೆ. ಪಾಕಿಸ್ತಾನದ ರಾಜತಾಂತ್ರಿಕ ಪ್ರಯತ್ನ
ಈ ವಿಚಾರದಲ್ಲಿ ಪ್ರಸ್ತಾವನೆ ವಿನಿಮಯದಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸಿದೆ. ಅಂದರೆ ಇರಾನ್ನ ಬೇಡಿಕೆಗಳೇನಿತ್ತು, ಅಮೆರಿಕ ಅದಕ್ಕೇನಂತು, ಅಮೆರಿಕದ 15 ಬೇಡಿಕೆಗಳೇನಿತ್ತು, ಅದಕ್ಕೆ ಇರಾನ್ ಏನಂತು, ಇವೆಲ್ಲವನ್ನು ಕೂಡ ವಿನಿಮಯ ಮಾಡುವಲ್ಲಿ ಅವರೆಲ್ಲ ಒಪ್ಕೊಂಡಿದ್ದಾರೆ. ಈ ಅಮೆರಿಕದ 15 ಅಂಶಗಳನ್ನು ಮೊದಲು ಇರಾನ್ಗೆ ಅವರು ಕಳಿಸಿದ್ರು. ಇರಾನ್ ಪ್ರತಿಕ್ರಿಯೆಯನ್ನು ಮತ್ತೆ ವಾಷಿಂಗ್ಟನ್ಗೆಲ್ಲ ಸಾಗಾಟ ಮಾಡಿ ಅಂದರೆ ಕಳಿಸಿದ್ರು, ಹಿಂಗಿದೆ ಇವ್ರ ಪ್ರತಿಕ್ರಿಯೆ ಅಂತ. ಅದಾದ ನಂತರ ಟರ್ಕಿ, ಸೌದಿ ಮತ್ತು ಈಜಿಪ್ಟ್ ಜೊತೆಗೆ ಒಂದು ಚರ್ಚೆ ಮಾಡಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಶಾಂತಿ ಒತ್ತಡವನ್ನು ಹೆಚ್ಚಿಸಿ ಯುದ್ಧ ವಿರಾಮಕ್ಕೆ ಅವರು ಒಂದು ವೇದಿಕೆಯನ್ನು ಸಿದ್ಧ ಮಾಡಿಕೊಂಡಿದ್ರು. ಈ ಸೌದಿ ಅರೇಬಿಯಾ ಮತ್ತು ಪಾಕಿಸ್ತಾನದ ನಡುವೆ ಒಂದು ಒಪ್ಪಂದ ಆಗಿದೆ. ಒಂದು ಸ್ನೇಹಿತ ಒಪ್ಪಂದ ಅಂತ ಅಂದ್ಕೊಳ್ಬೋದು ನಾವು. ಏನದು ಒಪ್ಪಂದ? ನೀನು ನನ್ನ ಸ್ನೇಹಿತನ ಮೇಲೆ, ಯಾರಾದರೂ ನನ್ನ ಸ್ನೇಹಿತನ ಮೇಲೆ ದಾಳಿ ಮಾಡಿದರೆ ಆ ದಾಳಿ ನನ್ನ ದೇಶದ ಮೇಲೆಯೇ ದಾಳಿ ಆಗಿದೆ ಅಂತ ಪಾಕಿಸ್ತಾನ ಅಥವಾ ಸೌದಿ ಅರೇಬಿಯಾ ರಕ್ಷಣೆಗೆ ಬರಬೇಕು. ಫಾರ್ ಎಕ್ಸಾಂಪಲ್, ಇವತ್ತು ಅಮೆರಿಕ ಸೌದಿ ಅರೇಬಿಯಾದ ನೆಲೆಗಳ ಮೇಲೆ ದಾಳಿ ಮಾಡ್ತಲ್ಲ, ಪಾಕಿಸ್ತಾನ ಸುಮ್ಮನೆ ಕುಳಿತುಕೊಳ್ಳುವಂತಿಲ್ಲ. ಈ ಒಪ್ಪಂದದ ಪ್ರಕಾರ ನನ್ನ ಸ್ನೇಹಿತನ ಮೇಲೆ ದಾಳಿ ಆಗ್ತಾ ಇದ್ರೆ ಪಾಕಿಸ್ತಾನ ಸೌದಿ ಅರೇಬಿಯಾದ ರಕ್ಷಣೆಗೆ ಬರಬೇಕು ಅನ್ನೋದು ಈ ಒಪ್ಪಂದದ ಭಾಗ. ಈ ಒಪ್ಪಂದದ ಕಾರಣಕ್ಕಾಗಿ ಪಾಕಿಸ್ತಾನ ಮೇಲ್ನೋಟಕ್ಕೆ ಸಹಾಯ ಮಾಡದಂತೆ ಕಾಣಿಸ್ತಾ ಇದೆ. ಮಧ್ಯಪ್ರಾಚ್ಯದ ಬೇರೆ ಬೇರೆ ದೇಶಗಳು ಕೂಡ ಇದೀಗ ಸಹಾಯ ಮಾಡಿಕೊಂಡು ಅವರು ಕೂಡ ಸಂಕಷ್ಟದಲ್ಲಿದ್ದರು, ಆರ್ಥಿಕವಾಗಿ ಜರ್ಜರಿತ ಆಗಿತ್ತು. ಇದೀಗ ಎಲ್ಲವೂ ಆದ ನಂತರ ಈ ರಾಜತಾಂತ್ರಿಕ ಮುಖಾಂತರ ಇದನ್ನು ಬಗೆಹರಿಸಿದ್ದಾರೆ. ಹಾಗಾದರೆ ಇಸ್ಲಾಮಾಬಾದನ್ನ ಇರಾನ್ ಮತ್ತು US ಯಾಕೆ ನಂಬಿದ್ರು? ಯಾವ ಕಾರಣಕ್ಕಾಗಿ ನಂಬಿದ್ರು? ಇರಾನ್ ಜೊತೆಗೆ ನಿಕಟವಾದಂತಹ ಆತ್ಮೀಯತೆ ಇದೆ, ಸಂಬಂಧ ಇದೆ. ಪಾಕಿಸ್ತಾನ ತಟಸ್ಥವಾಗಿತ್ತು. ನೀವು ನೋಡಿ, ಪಾಕಿಸ್ತಾನ ಹೆಂಗೆ ಅಂತ ಹೇಳಿದ್ರೆ ಅಮೆರಿಕ ಜೊತೆಗೂ ಆತ್ಮೀಯತೆ ಇದೆ, ಮಿತ್ರತ್ವ ಇದೆ, ಸ್ನೇಹಿತ್ವ ಇದೆ. ರಾಜತಾಂತ್ರಿಕವಾಗಿ ಅವರ ಜೊತೆಗೂ ಕೂಡ ಐತಿಹಾಸಿಕವಾಗಿ ಅವರೆಲ್ಲರೂ ಕೂಡ ಇದ್ದಾರೆ. ಮತ್ತೊಂದು ಕಡೆ ಪಕ್ಕದ ಇರಾನ್ ಜೊತೆಗೆ ಗಡಿ ಹಂಚಿಕೊಳ್ಳುತ್ತೆ ಪಾಕಿಸ್ತಾನ. ಇರಾನ್ ಪರವಾಗಿ ಮಾತನಾಡಿದರೆ ಅಮೆರಿಕದ ಪರವಾಗಿ ಮಾತನಾಡಿದರೆ ಇರಾನ್. ಒಂದು ಕಡೆ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದ ನಡುವೆ ದೊಡ್ಡ ಮಟ್ಟದ ಗಲಾಟೆಗಳಾಗ್ತಾ ಇದೆ. ಈ ನಡುವೆ ಸೈಲೆಂಟ್ ಆಗಿತ್ತು ಪಾಕಿಸ್ತಾನ. ಹೀಗಾಗಿ ದೀರ್ಘಕಾಲದ ಸಂಬಂಧ ಇತ್ತು. ಇದರ ಜೊತೆಗೆ ಇಸ್ರೇಲ್ ಜೊತೆಗೆ ಯಾವುದೇ ರಾಜತಾಂತ್ರಿಕ ಸಂಬಂಧವನ್ನು ಇರಾನ್ ಹೊಂದಿಲ್ಲ. ಇದು ಗಮನಿಸಬೇಕಾದ ಸಂಗತಿ. ನಾವೆಂಗೆ ಇಸ್ರೇಲ್ ಜೊತೆಗೆ ಕೆಲವೊಂದಿಷ್ಟು ಒಪ್ಪಂದಗಳನ್ನು ಮಾಡ್ಕೊಂಡಿದ್ದೀವಿ, ರಾಜತಾಂತ್ರಿಕವಾಗಿ ಅವ್ರ ಜೊತೆಗಿದ್ದೀವಿ, ನಮ್ಮ ದೇಶದ ಪ್ರಧಾನಿಗಳು ಇಸ್ರೇಲ್ಗೆ ಹೋಗಿ ಬರ್ತಾರೆ, ಎಲ್ಲವೂ ಕೂಡ ಆಗಿದೆ. ಆದರೆ ಪಾಕಿಸ್ತಾನ ಮತ್ತು ಇಸ್ರೇಲ್ ಜೊತೆಗೆ ಯಾವುದೇ ಸಂಬಂಧ ಇಲ್ಲ. ಎರಡನೇದು, ಅಮೆರಿಕ ಜೊತೆಗೆ ಸುಧಾರಿತ ಸಂಬಂಧ ಇತ್ತು. ಟ್ರಂಪ್ ಆಡಳಿತದ ಜೊತೆಗೆ ಅವರು ಹತ್ತಿರ ಇದ್ರು. ನಾನು ಆವಾಗಲೇ ಹೇಳಿದೆ ಮುನೀರ್ ಅವ್ರ ಜೊತೆಗೆ ಹೆಂಗಿತ್ತು ಅಂತ. ಬೋರ್ಡ್ ಆಫ್ ಪೀಸ್ ಭಾಗವಾಗಿರೋದು ಮುನೀರ್ ಮೇಲೆ ವೈಯಕ್ತಿಕ ವಿಶ್ವಾಸ. ಅಂದರೆ ಈ ಬೋರ್ಡ್ ಆಫ್ ಪೀಸ್ ಅಂತ ಹೇಳಿದ್ರೆ ಈ ಮಧ್ಯಸ್ಥಿಕೆ ವಹಿಸಿರೋದು ಪಾಕಿಸ್ತಾನ. ಇದಕ್ಕೆ ಮುನೀರ್ ಅವರು ಕೂಡ ಕಾರಣ ಅಂತ ಹೇಳ್ತಿದ್ದಾರೆ. ಪಾಕಿಸ್ತಾನ ಮತ್ತು ಇರಾನ್ ಇವುಗಳು ಮುಸ್ಲಿಂ ಕಂಟ್ರಿಗಳಾದರೂ ಕೂಡ ಅಮೆರಿಕ ಒಂದು ಮಿತ್ರತ್ವವನ್ನು ಪಾಕಿಸ್ತಾನ ಜೊತೆಗೆ ನಾವು ವಹಿಸಿದ್ದನ್ನು ನೋಡಿದ್ದೀವಿ. ಈ ಕಾರಣಕ್ಕೂ ಕೂಡ ಹೌದು ಅಂತ ಹೇಳ್ತಿದ್ದಾರೆ. ಮತ್ತೊಂದು ಕಡೆ ಇರಾನ್, ಅಮೆರಿಕ, ಗಲ್ಫ್ ರಾಷ್ಟ್ರಗಳ ಜೊತೆಗೆ ಒಂದು ಸಮತೋಲನ ಸಂಬಂಧ. ನಾನು ಆವಾಗಲೇ ಹೇಳಿದೆ, ಒಬ್ಬರ ಪರವಾಗಿ ಮಾತನಾಡಿದರೆ ಇನ್ನೊಬ್ಬರಿಗೆ ಸಿಟ್ಟು ಸಹಜವಾಗಿ ಆಗುತ್ತೆ. ಆ ದಾಳಿಯನ್ನು ಅವರು ಫೇಸ್ ಮಾಡಬೇಕಾಗಿತ್ತು. ಈ ಎಲ್ಲ ಕಾರಣಕ್ಕೂ ಕೂಡ ಒಂದೇ ಟೇಬಲ್ಗೆ ಪಾಕಿಸ್ತಾನ ಇದೀಗ ಯಶಸ್ವಿಯಾಗಿದೆ. ಈ ಯುದ್ಧ ವಿರಾಮ, ಕದನ ವಿರಾಮ ಅನ್ನೋದು ಕೇವಲ ಇರಾನ್, ಅಮೆರಿಕ ಮತ್ತು ಇಸ್ರೇಲ್ ಅಲ್ಲ, ಪಾಕಿಸ್ತಾನಕ್ಕೂ ಕೂಡ ಬೇಕಾಗಿತ್ತು. ಯಾವ ಕಾರಣಕ್ಕೆ? ಆರ್ಥಿಕ ಒತ್ತಡ. ನಾನು ಅವಾಗಲೇ ಹೇಳಿದಾಗ 500ಕ್ಕೂ ಹೆಚ್ಚಾಗ್ಬಿಟ್ಟಿತ್ತು ಪಾಕಿಸ್ತಾನದಲ್ಲಿ ತೈಲ ದರ, ಪೆಟ್ರೋಲ್ ದರ, ಡೀಸೆಲ್ ದರ 400 ರೂಪಾಯಿಗಿಂತಲೂ ಅಧಿಕ ಪಾಕಿಸ್ತಾನಿ ರೂಪಾಯಿಯಲ್ಲಿ ಹೇಳೋದಾದರೆ. ಪ್ರತಿಭಟನೆಗಳಾದ ನಂತರ 80 ರೂಪಾಯಿ ಕಡಿಮೆ ಮಾಡಿದ್ರು ಪಾಕಿಸ್ತಾನದಲ್ಲಿ. ಹೀಗಾಗಿ ಆ ಅವಶ್ಯಕತೆಯೂ ಕೂಡ ಇತ್ತು. ಮಧ್ಯಪ್ರಾಚ್ಯದ ಮೇಲೆ 80% ಮಧ್ಯಪ್ರಾಚ್ಯದ ಮೇಲೆ ಇವರು ಅವಲಂಬನೆ ಆಗಿದ್ದಾರೆ. ಈ ಕಾರಣಕ್ಕಾಗಿ ಪಾಕಿಸ್ತಾನಕ್ಕೆ ಬೇಕಾಗಿತ್ತು. ಹಾರ್ಮುಜ್ ಉದ್ವಿಗ್ನತೆ ಕಾರಣಕ್ಕಾಗಿ ತೈಲ ಬೆಲೆಗಳು ಏರಿಕೆ ಆಗಿತ್ತಲ್ಲಿ. ಪಾಕಿಸ್ತಾನದ ಆರ್ಥಿಕತೆಗೆ ದೊಡ್ಡ ಹೊಡೆತ. ಮೊದಲೇ ಪಾಕಿಸ್ತಾನ IMFನಿಂದ ಅಂದರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ನಿಂದ ಸಾಲವನ್ನು ತಂದು 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 ತನ್ನ ದೇಶವನ್ನು ಆರ್ಥಿಕತೆಯಲ್ಲಿ ತೆಗೆದುಕೊಂಡು ಹೋಗ್ತಾ. ಇತ್ತೀಚೆಗೆ ಸಗಣಿ ಮೇಲೆ ಬೇರೆ ಕೂಡ ಅವರು ಟ್ಯಾಕ್ಸ್ ಹಾಕಿದ್ದನ್ನು ನೋಡಿದ್ದೇವೆ. ಸಗಣಿ ಮೇಲೆ ಟ್ಯಾಕ್ಸ್ ಹಾಕಿದ್ದಾರೆ ಪಾಕಿಸ್ತಾನದಲ್ಲಿ. 300 ರೂಪಾಯಿ ದುಡ್ಡು ಕೊಡಬೇಕು ಅನ್ನೋ ಕಾರಣಕ್ಕಾಗಿ. ಇಂತಹ ಹೊತ್ತಿನಲ್ಲಿ ಪಾಕಿಸ್ತಾನಕ್ಕೂ ಕೂಡ ಇದು ಬೇಕಾಗಿತ್ತು. ಇದರ ಜೊತೆಗೆ ಅಫ್ಘಾನಿಸ್ತಾನ ಮತ್ತು ಭಾರತದ ಜೊತೆಗೆ ಈಗಾಗಲೇ ಉದ್ವಿಗ್ನತೆ ಇದೆ. ಅಫ್ಘಾನಿಸ್ತಾನದ ಜೊತೆಗೆ ಅವರು ಬಾರ್ಡರ್ ವಿಚಾರದಲ್ಲಿ ಅವರು ಕೆಲವೊಂದಿಷ್ಟು ಗಲಾಟೆಗಳಾಗ್ತಾ ಇದೆ. ಮತ್ತು ಭಾರತದ ಜೊತೆಗೂ ಆಪರೇಷನ್ ಸಿಂಧೂರ್ ಹೋದ ವರ್ಷ ಅಷ್ಟೇ ಅವರು ಎದುರಿಸಿದ್ದಾರೆ. ಮತ್ತೊಂದು ಕಡೆ ಇರಾನ್ ಅಸ್ಥಿರತೆ ಪಾಕಿಸ್ತಾನಕ್ಕೆ ಮತ್ತೊಂದು ಭದ್ರತಾ ಪಕ್ಕದ ರಾಷ್ಟ್ರ. ಹೀಗಾಗಿ ಒಂದು ದೊಡ್ಡ ಭದ್ರತಾ ಅಪಾಯ ಇತ್ತು. ಹೀಗಾಗಿ ಆ ಕಾರಣಕ್ಕಾಗಿಯೂ ಕೂಡ ಇದೊಂದು ವಿರಾಮ ಬೇಕಾಗಿತ್ತು. ಮತ್ತೊಂದು ಕಡೆ ದೇಶದೊಳಗಡೆ ನಾನು ಅವಾಗಲೇ ಹೇಳಿದಾಗೆ ಶಿಯಾ ಜನರೆಲ್ಲ ಪ್ರತಿಭಟನೆ ಮಾಡಿಬಿಟ್ಟಿದ್ರು. ಆ ಪ್ರತಿಭಟನೆಯನ್ನು ನಿಯಂತ್ರಣ ಮಾಡೋದೇ ಪಾಕಿಸ್ತಾನಕ್ಕೆ ಹೈರಾಣಾಗಿ ಹೋಗ್ಬಿಟ್ಟಿತ್ತು. ಹೀಗಾಗಿ ರಾಜಕೀಯ ಒತ್ತಡವೂ ಕೂಡ ದೊಡ್ಡದಿತ್ತು. ಚೀನಾ ಬೆಂಬಲದಿಂದ ಶಾಂತಿ ಪ್ರಯತ್ನಗಳಿಗೆ ಮತ್ತಷ್ಟು ತೂಕ ಆಗಿದೆ. ಈ ಕಾರಣಕ್ಕಾಗಿ ಇವೆಲ್ಲವೂ ಕೂಡ ಪಾಕಿಸ್ತಾನಕ್ಕೆ ಬೇಕಾಗಿತ್ತು.
ಹಾಗಾದರೆ ಪಾಕಿಸ್ತಾನ ಸಂಭ್ರಮ ಪಡಬೇಕಾ, ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾ, ನಮ್ಮ ಮಧ್ಯಸ್ಥಿಕೆಯಲ್ಲಿ ಇದೆಲ್ಲವೂ ಆಯ್ತಂತ? ಸಾಧ್ಯ ಇಲ್ಲ. ಯಾಕೆ? ಪ್ರಮುಖವಾಗಿ ನೋಡ್ತಾ ಹೋಗೋದಾದರೆ ದುರ್ಬಲ ಯುದ್ಧ ವಿರಾಮ ದೊಡ್ಡ ರಿಸ್ಕ್ ಇದು. ಓಕೆ, 14 ದಿನಗಳ ಕಾಲ ಯುದ್ಧ ವಿರಾಮ ಆಗಿದೆ, ಕದನ ವಿರಾಮ ಆಗಿದೆ, ಮುಂದೆ ಏನಾಗ್ಬಿಡುತ್ತೆ? ರಿಸ್ಕ್ ಇದೆ. ಅಮೆರಿಕ ಸುಮ್ಮನೆ ಕುತ್ಕೊಳ್ಳುತ್ತಾ? ಇರಾನ್ನವರು ಹೇಳಿದ್ದಾರೆ ಯುದ್ಧ ಮಾತ್ರ ಮುಂದುವರಿಯುತ್ತೆ, ಕೇವಲ 14 ದಿನಗಳ ಕಾಲ ಮಾತ್ರ ಇದು ಯುದ್ಧ ವಿರಾಮ, ಮುಂದೆ ಏನಾದರೂ ಆಗಬಹುದು ಅಂತ ಇರಾನ್ ಕೂಡ ಹೇಳಿದೆ, ಅಮೆರಿಕ ಕೂಡ ಅದೇ ರೀತಿಯಲ್ಲಿ ಆಗಿರ್ಬೋದು. ಮತ್ತೊಂದು ಕಡೆ ಇಸ್ರೇಲ್ ಈ ಯುದ್ಧ ವಿರಾಮ ಕೇವಲ ಇರಾನ್ ಮತ್ತು ನಮ್ಮ ನಡುವೆ ಆಗ್ತಾ ಇರೋದಕ್ಕೆ ಮಾತ್ರ, ಪಕ್ಕದ ಲೆಬನಾನ್ ಆಗಿರ್ಬೋದು, ಹಮಾಸ್, ಯಾವುದಕ್ಕೂ ಕೂಡ ಇದು ಅಪ್ಲೈ ಆಗಲ್ಲ ಅಂತ ಅವರು ಹೇಳ್ತಿದ್ದಾರೆ. ಹೀಗಾಗಿ ಸಂಭ್ರಮ ಪಡುವಂತಹ ಅಗತ್ಯತೆಯಲ್ಲಿ ಪಾಕಿಸ್ತಾನ ಇದ್ದಂತೆ ಕಾಣಿಸ್ತಾ ಇಲ್ಲ. ಮತ್ತೊಂದು ಕಡೆ ಇದೊಂದು ಕುಸಿದ ಹೋದರೆ ಪಾಕಿಸ್ತಾನದ ವಿಶ್ವಾಸಾರ್ಹತೆಗೆ ಅವರು ಹೊಡೆತ ಬಿದ್ದು ಬಿಡುತ್ತೆ. ಅದಾದ ನಂತರ ಕದನ ವಿರಾಮ ವಿಫಲ ಆದರೆ ಮುಂದೆ ಏನಾಗುತ್ತೆ ಎನ್ನುವಂಥ ಪ್ರಶ್ನೆ ಇದೆ. ಯಾರನ್ನಾದರೂ ಬೆಂಬಲಿಸಿದರೂ ಕೂಡ ನಷ್ಟ ಎನ್ನುವಂತಹ ಸಂಗತಿ ಅವರಿಗಿದೆ. ಇದು ಪಾಕಿಸ್ತಾನ ಮಧ್ಯಸ್ಥಿಕೆ ವಹಿಸಿರೋದು.